ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು ಒಬ್ಳು ಎಲ್ಲ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ. ಇವತ್ತು ನಮ್ಮ ಊರಲ್ಲಿ ಮದುವೆ ಇತ್ತು. ಅಂದ್ಕೊಂಡಿರ ಹೋಗಲ್ಲ ಬೇಡವಾ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮಕ್ಕಳು ಬರಲಿಲ್ಲ, ಕಾಲೇಜು ಈ ಥರ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ನಾನೊಬ್ಬಳೇ ಹೋಗ್ತಾ ಇದ್ದೀನಿ. ನೋಡಿ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಈ ಥರ ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಕ್ಯಾಮ್ರಾ ಅದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿತ್ತು. ಇನ್ನು ಹಾಗೆ ಸನ್ಸೆಟ್ ಎಲ್ಲ ನೋಡ್ಕೊತ ದಾರಿ ಉದ್ದಕ್ಕೆ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮಕ್ಕಳು ಬರಲಿಲ್ಲ. ಇಲ್ಲಿ ಗಾಡಿ ನಮ್ಮಪ್ಪ ಇದರಲ್ಲಿ ರಿಪೇರಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಹಾಗೆ ಮತ್ತೆ ಅರ್ಧ ದಾರಿಗೆ ಹೋದರೆ ಯಾರೋ ನಮ್ಮೂರವ್ರು ಬಂದಿದ್ದರು, ಮತ್ತು ಅವ್ರು ಕರ್ಕೊಂಡು ಬಂದರು. ಮತ್ತು ಇಲ್ಲಿ ಬಂದ್ಬಿಟ್ಟು ಒಂದು ಮದುವೆಗೆ ಹೋಗೋದಿತ್ತು. ಅವರು ಮನೆಯ ತನಕ ಬಂದು ಹೇಳಿದರು. ಇನ್ನು ನಮ್ಮ ಮನೆಗೆ ಹೋಗಿ ರೆಡಿಯಾಗಿ ಇನ್ನು ಮದುವೆಗೆ ಅಂತೇಳ್ಬಿಟ್ಟು ಬಂದಿದ್ದೀವಿ. ನಾನು ನಮ್ಮಮ್ಮ ಊರಲ್ಲಿ ಬಸ್ ಮಾಡಿದರು, ಅದರಲ್ಲೇ ಬಂದಿದ್ದಂಥದ್ದು. ಹೋಗಿ ಫೋಟೋ ಹಿಡ್ಕೊಂಡು ಅವ್ರಿಗೆ ಗಿಫ್ಟ್ ಏನೋ ಕೊಟ್ಟು ಮತ್ತು ಇವಾಗ ಊಟಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾನು ನಮ್ಮಮ್ಮ ಅಂದರೆ ನಮ್ಮ ಮನೆ ಕಡೆಯಿಂದ ನಾವಿಬ್ಬರೇ ಹೋಗಿದ್ದಿದ್ದು. ಇನ್ನು ಊರವರೆಲ್ಲ ಬೇರೆ ಇದ್ದರು, ಅವ್ರನ್ನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನಾವಿಬ್ರೂ ಇವಾಗ ಊಟಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇನ್ನು ಊಟ ಎಲ್ಲ ತಿಂದಿದ್ದೆಲ್ಲ ಆಗಿದ್ದಾದಮೇಲೆ ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಒಳಗಡೆ ಕೂತ್ಕೊಳ್ಳೋಣ ಚೌಟ್ರಿಯಲ್ಲಿ ಅಂತ ಹೇಳ್ಬಿಟ್ಟು ಒಳಗಡೆಗೆ ಬಂದಿದ್ದೀವಿ. ಈ ಕಡೆ ಹೇಗಂದರೆ ಹೋದ್ವಾ, ಫೋಟೋ ಹಿಡ್ಕೊಂಡ್ವಾ, ತಿಂದ್ವಾ, ಮತ್ತು ಬಸ್ ಹತ್ತಿ ಬಂದ್ವಾ ಆ ಥರ ಇರುತ್ತೆ. ಅಂದರೆ ಅಲ್ಲಿರೋದು ಏನಾದರೂ ಮಾಡೋದು ಆ ಥರ ಏನೂ ಇರಲ್ಲ. ಹಾಗೆ ನಮ್ಮ ದೊಡ್ಡಕ್ಕ ಗಂಡ ನಮ್ಮ ಭಾವನೂ ಬಂದಿದ್ದರು ಮದುವೆಗೆ. ಇನ್ನು ಅವರೂ ತಿಂದು ಎಲ್ಲನೂ ಇನ್ನು ನೋಡಿ ಇವ್ರದ್ದೇ ಮದುವೆ ಎಲ್ಲನೂ ನೋಡ್ತಾ ಇದ್ವಲ್ಲ. ಇನ್ನು ಹಾಗೆ ಫೋಟೋ ಶೂಟು ಎಲ್ಲನೂ ಮಾಡ್ಕೊತಾ ಇದ್ದರು. ಇನ್ನು ಮದುವೆಗೆ ಬಂದಿರೋರೆಲ್ಲನೂ ಮಾತಾಡಿಸ್ತಾ ಹಾಗೆ ಕೂತ್ಕೊಂಡು ಇದ್ವಿ. ಆ ಓಲ್ಗ ಸೌಂಡಿಗೆ ಮಾತಾಡೋದೇ ಕೇಳಿಸ್ತಾ ಇರಲಿಲ್ಲ. ಸರಿ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ಎಲ್ಲನೂ ಊಟಕ್ಕೆ ಎಲ್ಲನೂ ಹೋಗಿರ್ತಾರಲ್ವ, ಎಲ್ಲನೂ ತಿಂದು ಎಲ್ಲನೂ ಬಸ್ ಹತ್ರ ಬರಬೇಕಲ್ವ. ಇನ್ನು ಹೀಗೆ ರಿಸೆಪ್ಷನ್ನು ನೋಡ್ಕೊತ ಮತ್ತೆ ಹೊರ್ಟೋಗೋ ಅಂಥದ್ದೇ ಮನೆಗೆ. ನಮ್ಮೂರಿಗೆ ಅದೇ ಬಸ್ಸು ಮಾಡಿದ್ರಲ್ವ, ಬಸ್ಸಿಗೆ ಹೋಗೋದು ಅಂತ ಹೇಳಿ ಅಂದ್ಕೊಂಡು ನಾನು ನಮ್ಮಮ್ಮ ಕೂತ್ಕೊಂಡಿದ್ದೀವಿ ನೋಡಿ. ಇನ್ನು ಅಲ್ಲಿ ಮದುವೆಯವರೆಲ್ಲನೂ ಎಲ್ಲರೂ ಮಾತಾಡಿಸ್ತಾಯಿದ್ರು. ಇನ್ನು ಅಲ್ಲಿಂದ ಬಂದ್ಬಿಟ್ವಿ ಮನೆಗೂ. ಇನ್ನೇನು 9:30 10 ಒಳಗಡೆನೇ ಬಂದ್ಬಿಟ್ವಿ. ಮದುವೆ ಎಲ್ಲ ಆಗೋಯ್ತು ಅಷ್ಟೇ. ಸರಿ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ನೋಡಿ ಇದೇ ಬಸ್ಸಲ್ಲೇ ನಾವು ಹೋಗಿದ್ದು ಮತ್ತು ಬಂದಿದ್ದಂಥದ್ದು. ನಮ್ಮೂರಿಗೆ ಏನೋ ಬಸ್ಸು ಆ ಥರ ಏನೋ ಇಲ್ಲ ಫ್ರೆಂಡ್ಸ್. ಅವತ್ತಿಂದನೂ ಅಷ್ಟೇ ಬಸ್ ಫೆಸಿಲಿಟೀಸೇ ಇಲ್ಲ ನಮ್ಮ ಊರಲ್ಲಿ. ಯಾವಾಗೂ ಅಷ್ಟೇ ದೂರದಿಂದ ನಡ್ಕೊಂಡು ಹೋಗಬೇಕು, ಇಲ್ಲ ಗಾಡಿಗಳಿದ್ರೆ ಗಾಡಿಗಳಲ್ಲಿ ಈ ಥರ ಎಲ್ಲನೂ. ನಾವು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು 3 ಕಿಲೋಮೀಟರ್ ಆ ಥರ ನಡ್ಕೊಂಡು ಹೋಗ್ತಾ ಇದ್ದಿದ್ದು ಬರ್ತಾ ಇದ್ದಿದ್ದು. ಇವಾಗಲೂ ಅದೇ ಪರಿಸ್ಥಿತಿ ಇದೆ. ಮನೆಗಳಿಗೆಲ್ಲನೂ ಗಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಗಾಡಿಗಳಲ್ಲಿ ಹೋಗ್ತಾರೆ. ಆದರೆ ಸ್ವಲ್ಪ ಏಜ್ ಆಗಿರೋವ್ರಿಗೆ ಈ ಥರವ್ರಿಗೆ ಗಾಡಿ ಇಲ್ಲದೆ ಇರೋವ್ರಿಗೆ ಕಷ್ಟ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಹೋದ್ಸಲಿ ನಮ್ಮ ಮಕ್ಕಳೆಲ್ಲನೂ ಬಂದಿದ್ದಾಗ ಇದಕ್ಕೆ ಎಲ್ಲನೂ ಕವರ್ ಮಾಡಿದ್ರಲ್ಲ, ಕೋತಿಗಳು ಕೀಳಿದೆ ಹಾಗೆ ಮಳೆ ನೀರು ಬರದೆ ಎಲ್ಲನೂ. ಇವಾಗ ಹೇಗಿದೆ ಅಂತೇಳಿ ನೋಡ್ತಾ ಇದ್ದೀನಿ. ನೋಡಿ ಅವತ್ತು ಹೋದ್ಸಲಿ ಈ ಥರ ಅವರು ಹಾಕಿದ್ದಂಥದ್ದು. ಆ ಕಡೆ ನನ್ನ ಮಗ ಅಂದರೆ ನಮ್ಮ ಅಕ್ಕನ ಮಗ ಹತ್ತೋಕ್ಕೆ ಟ್ರೈ ಮಾಡ್ತಾ ಇದ್ದಾನಲ್ಲ, ಅದು ಹೆಂಚಾಗಿರೋದ್ರಿಂದ ನಾವು ಹೇಗಂದರೆ ಹಾಗೆ ಹತ್ತೋಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಅದಕ್ಕೆ ನಿಧಾನವಾಗಿಯೇ ಹತ್ತಬೇಕಾಗಿರೋವಂಥದ್ದು. ಅವನೇನು ಭಯಪಟ್ಟೆಲ್ಲ ಹೋಗ್ತಾ ಇರೋದು. ಅದು ಹೆಂಚಾಗಿರೋದ್ರಿಂದ ಎಲ್ಲಿ ಜೋರಾಗಿ ಕಾಲಿಟ್ಟರೆ ಎಲ್ಲಿ ಒಡೆದೋಗುತ್ತೋ ಅಂತ ನಿಧಾನವಾಗಿ ಹತ್ತಿ ಈ ಥರ ಎಲ್ಲನೂ ಹಾಕಿ ರೆಡಿ ಮಾಡಿದ್ರು ಅವತ್ತು. ಅದೇ ಹೇಗಿದೆ ಮತ್ತು ಕೋತಿ ಏನಾದರೂ ಕಿತ್ತಾಕಿದೆ ಏನು ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಅಂತೇಳಿ ಮೇಲ್ಗಡೆಗೆ ಬಂದಿದ್ದೆ. ನೋಡಿ ಅದೆಲ್ಲ ಹಾಗೆ ಇದ್ದಾವೆ. ಸ್ವಲ್ಪ ಲಾಸ್ಟ್ಗೆ ಇದು ಎಲ್ಲ ಇಲ್ವಲ್ಲ, ಅಂದರೆ ಶೀಟು ಎಲ್ಲ ಇಲ್ಲದೆ ಇರೋ ಕಡೆ ಅದು ಸ್ವಲ್ಪ ಕಿತ್ತಾಕ್ದಂಗೆ ಇದೆ. ಅದನ್ನೇ ನೋಡ್ತಾ ಹಾಗೆ ಸ್ವಲ್ಪ ನಮ್ಮ ಮನೆ ಸುತ್ತಮುತ್ತ ಇರೋ ಸ್ವಲ್ಪ ಹಾಗೆ ನೋಡಿ, ಇಲ್ಲಿ ನಮ್ಮ ಊರಿನ ದೇವಸ್ಥಾನ ನಮ್ಮ ಮನೆ ಪಕ್ಕದಲ್ಲೇ ಇರೋದು.
ಹಾಗೆ ಒಂದು ಸ್ವಲ್ಪ ವಿಡಿಯೋನು ಮಾಡಿಕೊಂಡೆ. ಅಂದ್ಕೊಂಡಿರ ಬಂದಿದ್ದು ಅದೇ ಒಬ್ಬಳೇ ಬಂದಿದ್ದು. ಈ ಥರ ಇದೆ ನಮ್ಮ ಮನೆ ಸುತ್ತಮುತ್ತ. ನಮ್ಮ ಅಕ್ಕವರು ಮದುವೆಗೆ ಬರಬೇಕಾಗಿತ್ತು, ಅವರೂ ಬರೋಕ್ಕಾಗಲಿಲ್ಲ. ಇನ್ನೊಬ್ಬ ಅಕ್ಕನೂ ಬರಬೇಕಾಗಿತ್ತು, ಅವರು ಬರೋಕ್ಕಾಗಲಿಲ್ಲ. ನಮ್ಮ ಭಾವ ಬಂದರು. ಸರಿ ಹೇಗಿದ್ದರೂ ನಾನು ಒಬ್ಬಳೇ ಬರೋಂಗೆ ಆಯಿತು. ಸರಿ ಹೇಗೂ ಬಂದು ಮದುವೆನೂ ವಿಸಿಟ್ ಮಾಡಿದ್ದೂ ಆಯಿತು. ಹಾಗೆ ಇನ್ನು ನನಗೆ ಈ ನಡುವೆ ಎಲ್ಲ ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಅದಕ್ಕೋಸ್ಕರ ಇನ್ನು ಬಟ್ಟೆ ಎಲ್ಲನೂ ಸ್ಟಿಚ್ ಮಾಡೋದೆಲ್ಲ ಪೆಂಡಿಂಗ್ ಇದೆ. ಹಾಗೆ ಮಕ್ಕಳೂ ಮನೆಯಲ್ಲಿ ಬಿಟ್ಬಿಟ್ಟು ಬಂದಿದ್ದೆ ಅಲ್ವಾ, ಅದಕ್ಕೋಸ್ಕರ ಮನೆ ಅಂದರೆ ಮದುವೆ ಆಗಿದ್ದ ನೆಕ್ಸ್ಟ್ ಡೇನೇ ಬಂದ್ಬಿಟ್ಟೆ. ಬೆಳಗ್ಗೆ ಒಂದು 10:30 11ಗೆ ಎಲ್ಲನೂ ರೆಡಿ ಆಗಿ ಹಾಗೆ ಬಂದಿದ್ದಂಥದ್ದು. ಹೇಳಿದೆ ಅಲ್ವಾ ಫ್ರೆಂಡ್ಸ್, ನಮ್ಮ ಊರಲ್ಲಿ ಬಸ್ಸು ಫೆಸಿಲಿಟೀಸು ಏನೂ ಇಲ್ಲ. ಇದ್ದರೆ ಗಾಡಿಗಳಲ್ಲಿ ಈ ಥರ ಎಲ್ಲನೂ ಹೋಗಿ ಬರೋವಂಥದ್ದು ಅಷ್ಟೇ, ಇಲ್ಲ ಅಂದರೆ ನಡ್ಕೊಂಡು ಬರೋವಂಥದ್ದು. ಅದಕ್ಕೋಸ್ಕರನೇ ನಮ್ಮ ಊರಿಗೆ ಹೋದರೆ ಯಾವಾಗಲಾದರೂ ನಾನು ಗಾಡಿ ತೊಗೊಂಡು ಹೋಗಬೇಕು ಅಂತ ಹೇಳಿ ಹಠ ಮಾಡೋದು. ಅದಕ್ಕೋಸ್ಕರ ಈ ಸರಿ ಅಂತೂ ಅಂದ್ಕೊಂಡೆ, ಹೇಳ್ದಲ್ವ ನಾನು ಒಬ್ಬಳೇ ನಡ್ಕೊಂಡು ಹೋದೆ, ಯಾರನ್ನೇನು ಕೇಳ್ಕೊಳ್ಳೋದು ಅಂತ. ಮತ್ತು ಅಲ್ಲಿ ಹೋಗ್ತಾಯಿದ್ರೆ ಅವರೇ ಗಾಡಿ ನಿಲ್ಲಿಸಿ ಹತ್ತಿಸ್ಕೊಂಡು ಹೋಗಿದಂಥದ್ದು. ಒಂಥರ ಮುಜುಗರ ಆಗುತ್ತೆ, ಯಾರನ್ನ ಕೇಳ್ಕೊಳ್ಳೋದು ಏನು ಅಂತ ಹೇಳ್ಬಿಟ್ಟು, ಏನಾದರೂ ಅಂದ್ಕೊತಾರೇನೋ ಅಂತ. ಹಾಗೆ ದಾರಿ ಉದ್ದಕ್ಕೂ ನಡ್ಕೊಂಡು ಹೋಗ್ತಾ ಅಂದರೆ ಹೋಗೋವಾಗೂ ನಮ್ಮಮ್ಮ ಬಂದಿದ್ದರು. ನಮ್ಮಮ್ಮ ನಮ್ಮಪ್ಪ ಅವ್ರಿಗೆ ಹೆಲ್ತ್ ಸರಿ ಇಲ್ಲ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟ. ಅವರೊಬ್ಬರು ಕರೆಕ್ಟಾಗಿದ್ದಿದ್ರೆ ಯಾರನ್ನೇನು ಇದು ಮಾಡೋಷ್ಟಿಲ್ಲ. ಇದು ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ, ನಮ್ಮ ಊರಿನ ಆಚೆ ಇರೋಂಥದ್ದು. ಈ ಸ್ವಾಮಿ ದೇವಸ್ಥಾನಕ್ಕೇ ಎಲ್ಲನೂ ಹರಕೆ ಹೊತ್ಕೊಳ್ಳೋದು, ಪೂಜೆಗಳು ಮಾಡೋದು ಅವಾಗ ನಾವು ಚಿಕ್ಕವರಿದ್ದಾಗ ಎಲ್ಲನೂ. ಮತ್ತು ಅಲ್ಲಿಂದ ಬಂದ್ಬಿಟ್ಟೆ ಮನೆಗೆ ಎಲ್ಲ. ಅಂದರೆ ನಮ್ಮಮ್ಮ ಬಸ್ ಹತ್ತೋವರೆಗೂ ಬಂದಿದ್ದರು, ಮತ್ತು ಅವರು ಹಿಂದೆ ಹೊರ್ಟೋದ್ರು. ನಾನು ಈ ಕಡೆ ಬಸ್ ಹತ್ಕೊಂಡು ನಾನು ಬರೋ ಕಡೆ ಬಂದ್ಬಿಟ್ಟೆ. ಇನ್ನು ಮಕ್ಕಳಿಗೆ ಎಲ್ಲನೂ ಅಡುಗೆ ಎಲ್ಲನೂ ಮಾಡಿ ಹಾಗೆ ಆವತ್ತಿನ ದಿನ ಹಾಗೆ ಕಳೀತು. ಇವು ಸಣ್ಣ ಪುಟ್ಟ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ.